ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 53ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ವಾಕ್ಯಗಳ ಅರ್ಥವನ್ನು ತಿಳಿಯೋಣ, ಸರಿನಾ? ಈಗ ಐ ಆಮ್ ವರ್ಕಿಂಗ್ ಇನ್ ಅ ಕಾಲೇಜ್ ಅಂದರೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ. ಐ ವರ್ಕ್ ಇನ್ ಅ ಕಾಲೇಜ್ ಅಂದರೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ. ಯಾವಾಗ ನಾವು ಈ ವಾಕ್ಯವನ್ನು ಬಳಸಬೇಕು, ಯಾವಾಗ ಈ ವಾಕ್ಯವನ್ನು ಬಳಸಬೇಕು ಇದನ್ನು ತಿಳ್ಕೊಳ್ಳೋಣ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯ. ಐ ವರ್ಕ್ ಅಂದರೆ ಐ ಡೂ ವರ್ಕ್ ಅಂತ, ಸರಿನಾ? ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ತಾತ್ಕಾಲಿಕ ಕ್ರಿಯೆಗಳ ಬಗ್ಗೆ ಮಾತನಾಡುವಾಗ ಹೇಳುವಾಗ ಬಳಸುತ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಹಾಗಾಗಿ ತಾತ್ಕಾಲಿಕವಾಗಿ ನಾನು ಕೆಲಸ ಮಾಡುತ್ತಾ ಇದ್ದರೆ ಒಂದು ಕಾಲೇಜಿನಲ್ಲಿ, ಆವಾಗ ಇದನ್ನು ಬಳಸುತ್ತೇವೆ. ಅಂದರೆ ಒಂದು ಸನ್ನಿವೇಶವನ್ನು ತಗೊಳ್ಳೋಣ. ನಾನು ಒಬ್ಬ ಎಲೆಕ್ಟ್ರಿಷಿಯನ್, ಆಯಿತಾ? ನಾನು ಒಬ್ಬ ಎಲೆಕ್ಟ್ರಿಷಿಯನ್. ಎಲ್ಲೆಲ್ಲಿ ಸಮಸ್ಯೆ ಇರ್ತದೋ ಅಲ್ಲಿ ಹೋಗಿ ರಿಪೇರಿ ಮಾಡುವಂಥದ್ದು ನನ್ನ ಕೆಲಸ. ಕೆಲವ್ರ ಮನೆಯಲ್ಲಿ ಪಂಪ್ ಹಾಳಾಗಿರ್ತದೆ, ಅವ್ರ ಮನೆಗೆ ಹೋಗಿ ಪಂಪ್ ಸರಿ ಮಾಡ್ತೇನೆ. ಇನ್ನೊಬ್ಬರ ಮನೆಯಲ್ಲಿ ಸ್ವಿಚ್ ಹಾಳಾಗಿರ್ತದೆ, ಅಲ್ಲಿ ಹೋಗಿ ಸ್ವಿಚ್ ಸರಿ ಮಾಡ್ತೇನೆ. ಸೊ ಹೀಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂಥದ್ದು ನಾನು, ಆಯಿತಾ? ನಾನು ಎಲೆಕ್ಟ್ರಿಷಿಯನ್. ಈಗ ಒಂದು ಕಾಲೇಜಿನಲ್ಲಿ ಟ್ಯೂಬ್ಲೈಟ್ ಏನೋ ಹಾಳಾಗಿದೆ ಅಂತ ಫೋನ್ ಮಾಡ್ತಾರೆ ಕಾಲೇಜ್ನವರು. ಆವಾಗ ನಾನು ಅಲ್ಲಿಗೆ ಹೋಗಿ ಟ್ಯೂಬ್ಲೈಟನ್ನು ಸರಿ ಮಾಡ್ತಾ ಇರ್ತೇನೆ. ಮಾಡ್ತಾ ಇರುವಾಗ ನೀವು ನನಗೆ ಫೋನ್ ಮಾಡ್ತೀರಿ ಅಂತ ಅಂದ್ಕೊಳ್ಳೋಣ. ನೀವು ನನಗೆ ಫೋನ್ ಮಾಡಿ ನಾನು ಎಲ್ಲಿದ್ದೇನೆ ಅಂತ ನೀವು ಕೇಳ್ತೀರಿ. ಆವಾಗ ನಾನು ಹೇಳ್ತೇನೆ ಐ ಆಮ್ ವರ್ಕಿಂಗ್ ಇನ್ ಅ ಕಾಲೇಜ್ ಅಂತ, ಅಂದರೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ. ಅಂದರೆ ತಾತ್ಕಾಲಿಕವಾಗಿ ನಾನು ಇಲ್ಲಿ ಇದ್ದೇನೆ ಅಂತ ಹೇಳುವಂಥದ್ದು. ಕೆಲಸ ಮುಗಿದ ತಕ್ಷಣ ನಾನು ಹೋಗ್ತೇನೆ ಬೇರೆ ಕಡೆ, ಸರಿನಾ? ಅದೇ ಈ ವಾಕ್ಯವನ್ನು ಯಾವಾಗ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ಶಾಶ್ವತವಾದದ್ದನ್ನು ಹೇಳಲಿಕ್ಕೆ ಬಳಸುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ನನ್ನ ವೃತ್ತಿ ಕಾಲೇಜಿನಲ್ಲಿ ಇದ್ದರೆ ನಾನು ಈ ವಾಕ್ಯವನ್ನು ಹೇಳಬಹುದು. ಅಂದರೆ ನಾನು ಒಬ್ಬ ಕಾಲೇಜಿನಲ್ಲಿ, ನಾನೊಬ್ಬ ಲೆಕ್ಚರರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನಾನು ಕ್ಲರ್ಕ್ ಆಗಿರ್ಬೋದು ಆಫೀಸ್ನಲ್ಲಿ, ನಾನು ಅಟೆಂಡರ್ ಆಗಿರ್ಬೋದು, ಒಟ್ಟಿನಲ್ಲಿ ನಾನು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಿರಬಹುದು, ಆಯಿತಾ? ನೀವು ನನ್ನ ಹತ್ರ ಕೇಳ್ತೀರಿ, ನೀವು ಎಲ್ಲಿ ಕೆಲಸ ಮಾಡುವಂಥದ್ದು ಅಂತ. ಅಂದರೆ ನಿಮ್ಮ ವೃತ್ತಿ ಏನು, ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಂತ. ಆವಾಗ ನಾನು ಐ ವರ್ಕ್ ಇನ್ ಅ ಕಾಲೇಜ್ ಅಂತ ಹೇಳ್ತೇನೆ. ಅಂದರೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತೇನೆ ಅಂತ. ಆಸ್ ಅ ಲೆಕ್ಚರರ್, ಆಸ್ ಅನ್ ಅಟೆಂಡರ್, ಆಸ್ ಅ ಪಿಯೋನ್, ಈ ರೀತಿ ಹೇಳಬಹುದು, ಸರಿನಾ? ಸೊ ಇದನ್ನು ವೃತ್ತಿಯನ್ನು ಹೇಳುವಾಗ ಬಳಸಬೇಕು. ತಾತ್ಕಾಲಿಕವಾಗಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇದನ್ನು ಬಳಸಬೇಕು, ಸರಿನಾ? ನೆಕ್ಸ್ಟ್, ಹಿ ಈಸ್ ವರ್ಕಿಂಗ್ ಇನ್ ಅ ಹಾಸ್ಪಿಟಲ್. ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹಿ ವರ್ಕ್ಸ್ ಇನ್ ಅ ಹಾಸ್ಪಿಟಲ್. ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾನೆ. ಇಲ್ಲಿಯೂ ಕೂಡ ಅದೇ ನಿಯಮ, ಈಗೇನು ನಾನು ಹೇಳಿದೆ ಅದೇ. ಇದನ್ನು ತಾತ್ಕಾಲಿಕವಾಗಿ ಬಳಸುತ್ತೇವೆ. ಅಂದರೆ ತಾತ್ಕಾಲಿಕವಾಗಿ ಒಬ್ಬರು ಕೆಲಸ ಮಾಡ್ತಾ ಇದ್ದರೆ ಅದನ್ನು ಹೇಳಲಿಕ್ಕೆ ಬಳಸ್ತೇವೆ. ಇದನ್ನು ಶಾಶ್ವತವಾಗಿ, ಅಂದರೆ ಅವರ ವೃತ್ತಿ ಅದೇ ಆಸ್ಪತ್ರೆಯಲ್ಲಿ ಉಂಟು ಅಂತಾದರೆ ಈ ವಾಕ್ಯವನ್ನು ಬಳಸಿ ಹೇಳುತ್ತೇವೆ. ಅಂದರೆ ಸನ್ನಿವೇಶ ತಗೊಳ್ಳೋಣ. ಒಬ್ಬರಿದ್ದಾರೆ,
ಅವರು ಮರದ ಕೆಲಸ ಮಾಡುವಂಥದ್ದು. ಸರಿನಾ? ಮರದ ಕೆಲಸ ಮಾಡುವಂಥದ್ದು. ಎಲ್ಲಿ ಕೆಲಸ ಉಂಟೋ ಅಲ್ಲಿ ಹೋಗಿ ಮಾಡ್ತಾರೆ. ಇವತ್ತು ಆಸ್ಪತ್ರೆಯಲ್ಲಿ ಒಂದು ಕಿಟಕಿಯನ್ನು ಹಾಕಲಿಕ್ಕೆ ಕರೆದಿದ್ದಾರೆ, ರಿಪೇರಿಗೆ ಕರೆದಿದ್ದಾರೆ. ಅವನು ಅಲ್ಲಿಗೆ ಹೋಗಿದ್ದಾನೆ, ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಅಲ್ಲಿ ಹೋಗಿ ಕೆಲಸ ಮಾಡುವಾಗ ನೀವು ಅವನಿಗೆ ಫೋನ್ ಮಾಡ್ತೀರಿ ಅಥವಾ ನೀವು ನನ್ನ ಹತ್ರ ಕೇಳ್ತೀರಿ ಅವನು ಎಲ್ಲಿದ್ದಾನೆ ಅಂತ. ಆವಾಗ ನಾನು ಹೇಳ್ತೇನೆ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ. ಅಂದರೆ ಈ ಸಮಯದಲ್ಲಿ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮುಗಿದ ಮೇಲೆ ಮನೆಗೆ ಬರ್ತಾನೆ ಅಷ್ಟೇ. ಆಯ್ತಾ? ನಾಳೆ ಎಲ್ಲಿ ಕೆಲಸ ಇರ್ತದೋ ಅಲ್ಲಿಗೆ ಹೋಗ್ತಾನೆ. ಈ ರೀತಿ ತಾತ್ಕಾಲಿಕ. ಈಗ ಈ ರೀತಿ ಯಾವಾಗ ಹೇಳ್ತೇವೆ? ನೀವು ನಾನು ಮಾತಾಡ್ತಾ ಇದ್ದೇವೆ, ನೀವು ಕೇಳ್ತೀರಿ ಅವನು ಏನು ಕೆಲಸ ಮಾಡ್ತಾನೆ ಅಂತ. ಎಲ್ಲಿ ಕೆಲಸ ಮಾಡ್ತಾನೆ, ಅವನ ವೃತ್ತಿ ಏನು ಅಂತ. ಆವಾಗ ನಾನು ಹೇಳ್ತೇನೆ ಹಿ ವರ್ಕ್ಸ್ ಇನ್ ಅ ಹಾಸ್ಪಿಟಲ್ ಅಂತ. ಅಂದರೆ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾನೆ ಅಂತ. ಅವನು ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಅಕೌಂಟ್ ಸೆಕ್ಷನಲ್ಲಿ ಇರ್ಬೋದು, ಏನು ಬೇಕಾದರೂ ಆಗಿರ್ಬೋದು ಆಸ್ಪತ್ರೆಯಲ್ಲಿ. ಒಟ್ಟಿನಲ್ಲಿ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾನೆ ಅಂತ ಹೇಳ್ತೇವೆ. ಅದನ್ನು ಹೇಳಲಿಕ್ಕೆ ಹಿ ವರ್ಕ್ಸ್ ಇನ್ ಅ ಹಾಸ್ಪಿಟಲ್ ಅಂತ ಹೇಳಬೇಕು. ಸರಿನಾ? ಶಾಶ್ವತವಾದದ್ದನ್ನು ಹೇಳಲಿಕ್ಕೆ ಈ ವಾಕ್ಯ, ತಾತ್ಕಾಲಿಕವಾಗಿ ಇರುವಂಥದ್ದನ್ನು ಹೇಳಲಿಕ್ಕೆ ಈ ವಾಕ್ಯವನ್ನು ಬಳಸಬೇಕು. ಆಯ್ತಾ? ನೆಕ್ಸ್ಟ್, ಐ ಆಮ್ ಲಿವಿಂಗ್ ಇನ್ ಬೆಂಗಳೂರು. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ಐ ಲಿವ್ ಇನ್ ಬೆಂಗಳೂರು. ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ತಾತ್ಕಾಲಿಕವಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದರೆ ಈ ವಾಕ್ಯ ಹೇಳಬೇಕು. ಅಂದರೆ 1 ವಾರದ ಮಟ್ಟಿಗೆ, 1 ತಿಂಗಳ ಮಟ್ಟಿಗೆ ಬೆಂಗಳೂರಿನಲ್ಲಿ ಇದ್ದರೆ ಅಥವಾ 1 ದಿನದ ಮಟ್ಟಿಗೆ ಇದ್ದರೆ ಈ ವಾಕ್ಯವನ್ನು ಹೇಳಬೇಕು. ಅದೇ ಬೆಂಗಳೂರಿನಲ್ಲಿಯೇ ನಿಮ್ಮ ಮನೆ ಇದ್ದು ನೀವು ಅಲ್ಲಿಯೇ ದಿನ ಇರುವುದಿದ್ರೆ ಈ ವಾಕ್ಯವನ್ನು ಹೇಳಬೇಕು. ಸರಿನಾ? ನೆಕ್ಸ್ಟ್, ವಿ ಆರ್ ಹ್ಯಾವಿಂಗ್ ಲಂಚ್ ಆಟ್ 12:30. ಅಂದರೆ ನಾವು 12:30ಕ್ಕೆ ಊಟ ಮಾಡುತ್ತಿದ್ದೇವೆ. ವಿ ಹ್ಯಾವ್ ಲಂಚ್ ಆಟ್ 12:30. ನಾವು 12:30ಕ್ಕೆ ಊಟ ಮಾಡುತ್ತೇವೆ. ಈಗ ನಾವು ಪ್ರತಿದಿನ 12:30ಕ್ಕೆ ಊಟ ಮಾಡುವುದಿದ್ರೆ ಈ ವಾಕ್ಯವನ್ನು ಹೇಳಬೇಕು. ಇದು ನಮ್ಮ ದಿನಚರಿ ಅಲ್ವಾ? ಅದೇ ಈ ವಾಕ್ಯವನ್ನು ಯಾವಾಗ ಹೇಳಬೇಕು ಅಂದರೆ, ಒಂದು ದಿನ, ಉದಾಹರಣೆಗೆ ಒಂದು ದಿನ ನಿಮ್ಮ ಹತ್ರ ನಿಮ್ಮ ಸ್ನೇಹಿತ ಬಂದು ಕೇಳ್ತಾನೆ, ಇವತ್ತು ನಿನ್ನ ಪ್ಲ್ಯಾನ್ ಏನು, ಮಧ್ಯಾಹ್ನ ಏನು ಪ್ಲ್ಯಾನ್ ಅಂತ. ಆವಾಗ ನೀವು ಹೇಳ್ತೀರಿ ನಾವು 12:30ಕ್ಕೆ ಊಟ ಮಾಡ್ತಾ ಇದ್ದೇವೆ, ಆಮೇಲೆ ನಾವು ಹೊರಗಡೆ ತಿರುಗಾಡಲಿಕ್ಕೆ ಹೋಗ್ತೇವೆ ಅಂತ. ಆವಾಗ ಇದನ್ನು ಹೇಳಬೇಕು, ವಿ ಆರ್ ಹ್ಯಾವಿಂಗ್ ಲಂಚ್ ಆಟ್ 12:30 ಅಂತ. ಸರಿನಾ? ನೆಕ್ಸ್ಟ್, ಅವರ್ ಕ್ಲಾಸ್ ಈಸ್ ಸ್ಟಾರ್ಟಿಂಗ್ ಆಟ್ 9. ಅಂದರೆ ನಮ್ಮ ತರಗತಿ 9ಕ್ಕೆ ಆರಂಭವಾಗುತ್ತಿದೆ. ಅವರ್ ಕ್ಲಾಸ್ ಸ್ಟಾರ್ಟ್ಸ್ ಆಟ್ 9. ಅಂದರೆ ನಮ್ಮ ತರಗತಿ 9ಕ್ಕೆ ಪ್ರಾರಂಭವಾಗುತ್ತದೆ. ಈ ರೀತಿ ಯಾವಾಗ ಹೇಳಬೇಕು ಅಂದರೆ, ಪ್ರತಿದಿನ ನಮ್ಮ ತರಗತಿ 9ಕ್ಕೆ ಪ್ರಾರಂಭವಾಗುತ್ತಿದ್ರೆ, ಇವತ್ತು 9ಕ್ಕೆ ಶುರುವಾಗುವಂಥದ್ದು, ನಾಳೆ 9, ನಾಡಿದ್ದು 9, ಪ್ರತಿದಿನ 9ಕ್ಕೆ ನಮ್ಮ ತರಗತಿ ಶುರುವಾಗ್ತಾ ಇದ್ದರೆ ಈ ವಾಕ್ಯವನ್ನು ಹೇಳಬೇಕು. ಅದೇ ಈಗ ಪ್ರತಿದಿನ ನಮ್ಮ ಶಾಲೆ 8 ಗಂಟೆಗೆ ಆರಂಭವಾಗುವುದು, ಆದರೆ ಇವತ್ತೊಂದಿನ ಏನೋ ಒಂದು ಕಾರಣದಿಂದ 9 ಗಂಟೆಗೆ ಶುರುವಾಗ್ತಾ ಇದೆ. ಹಾಗಿದ್ದಾಗ ಈ ವಾಕ್ಯವನ್ನು ಹೇಳಬೇಕು, ನಮ್ಮ ತರಗತಿ 9ಕ್ಕೆ ಆರಂಭವಾಗುತ್ತಿದೆ ಅಂತ. ಅಂದರೆ ಇದು ತಾತ್ಕಾಲಿಕ. ಸರಿನಾ? ನೆಕ್ಸ್ಟ್, ಹಿಸ್ ಮದರ್ ಈಸ್ ಅರೈವಿಂಗ್ ಟುಮಾರೋ. ಅಂದರೆ ಅವನ ತಾಯಿ ನಾಳೆ ಬರುತ್ತಿದ್ದಾರೆ. ಹಿಸ್ ಮದರ್ ಅರೈವ್ಸ್ ಟುಮಾರೋ. ಅಂದರೆ ಅವನ ತಾಯಿ ನಾಳೆ ಬರುತ್ತಾರೆ ಅಂತ. ಈ 2 ವಾಕ್ಯಗಳಲ್ಲಿ ನಾವು ಭವಿಷ್ಯದಲ್ಲಿ ನಡೆಯುವಂತಹ ಕ್ರಿಯೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸರಿ ಅಲ್ವಾ? ಇಲ್ಲಿ ನೀವು ಯಾವುದನ್ನಾದರೂ ಬಳಸಬಹುದು, ಏನೂ ವ್ಯತ್ಯಾಸ ಇಲ್ಲ.
ಇಲ್ಲಿ ತಾತ್ಕಾಲಿಕ ಶಾಶ್ವತ ಅಂತಲ್ಲ, ಇಲ್ಲಿ ನಾವು ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೇವೆ. ನಾಳೆ ಬರುತ್ತಿದ್ದಾರೆ, ನಾಳೆ ಬರುತ್ತಾರೆ ಅಂತ ಹೇಳಿ. ಹಾಗಾಗಿ ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಸರಿನಾ? ನೆಕ್ಸ್ಟ್, ಲಾಸ್ಟ್ ನೈಟ್ ಆಟ್ 8 PM ಐ ವಾಸ್ ಈಟಿಂಗ್ ಡಿನ್ನರ್. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡುತ್ತಿದ್ದೆ. ಲಾಸ್ಟ್ ನೈಟ್ ಆಟ್ 8 PM ಐ ಏಟ್ ಡಿನ್ನರ್. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದೆ ಅಂತ. ಈ ವಾಕ್ಯದ ಅರ್ಥ ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ ಅಂತ. ಅಂದರೆ ಉದಾಹರಣೆಗೆ 7:45 ಗಂಟೆಗೆ ನಾನು ಊಟ ಮಾಡಲಿಕ್ಕೆ ಶುರು ಮಾಡಿದೆ, 8:15 ಗಂಟೆಗೆ ಊಟ ಮಾಡಿ ಮುಗಿಸಿದೆ. 7:45ರಿಂದ 8:15 ತನಕ ನಾನು ಊಟ ಮಾಡ್ತಾ ಇದ್ದೆ. ಅಂದರೆ 8 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ ಅಂತ ಅರ್ಥ. ಸರಿನಾ? ಅದೇ ಈ ವಾಕ್ಯ, ಲಾಸ್ಟ್ ನೈಟ್ ಆಟ್ 8 PM ಐ ಏಟ್ ಡಿನ್ನರ್. ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದೆ ಅಂತ. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಲಿಕ್ಕೆ ಶುರು ಮಾಡಿರಬಹುದು, ಅಥವಾ 8 ಗಂಟೆಗೆ ನಾನು ಊಟ ಮಾಡಿ ಮುಗಿಸಿದ್ದಿರಬಹುದು. ಎರಡೂ ಆಗ್ತದೆ. ಅರ್ಥ ಆಯ್ತಾ? 8 ಗಂಟೆಗೆ ಊಟ ಮಾಡಿದೆ ಅಂದರೆ ಮಾಡಿ ಮುಗಿಸಿದೆ ಅಂತನೂ ಆಗ್ತದೆ, ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಕೂಡ ಆಗ್ತದೆ. ಸರಿನಾ? ನೆಕ್ಸ್ಟ್, ಶಿ ವಾಸ್ ವರ್ಕಿಂಗ್ ಇನ್ ಅ ಕಂಪನಿ. ಅಂದರೆ ಅವರು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ. ಶಿ ವರ್ಕ್ಡ್ ಇನ್ ಅ ಕಂಪನಿ ಅಂದರೆ ಎರಡೂ ಅರ್ಥ ಬರ್ತದೆ. ಅವರು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು, ಅವರು ಕಂಪನಿಯೊಂದರಲ್ಲಿ ಕೆಲಸ ಮಾಡಿದರು ಅಂತ. ಸರಿನಾ? ಈಗ ತಾತ್ಕಾಲಿಕವಾಗಿ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರೆ ಇದನ್ನು ಹೇಳಬೇಕು. ಆಯ್ತಾ? ಅವರ ವೃತ್ತಿ ಇದಾಗಿದ್ರೆ ಮೊದಲು ಈ ವಾಕ್ಯವನ್ನು ಹೇಳಬೇಕಷ್ಟೆ. ಸರಿನಾ? ಇದು ತಾತ್ಕಾಲಿಕ, ಇದು ಶಾಶ್ವತ. ಆಯ್ತಾ? ನೆಕ್ಸ್ಟ್, ಐ ಹ್ಯಾವ್ ಯುವರ್ ಪೆನ್ ಅಂತ ಹೇಳಬೇಕೇ ಹೊರತು ಐ ಆಮ್ ಹ್ಯಾವಿಂಗ್ ಯುವರ್ ಪೆನ್ ಅಂತ ಹೇಳಬಾರದು. ಹ್ಯಾವ್ ಅನ್ನು ಈ ರೀತಿ ಬಳಸುವುದಿಲ್ಲ. ನಿಮ್ಮ ಲೇಖನಿ ನನ್ನ ಬಳಿ ಇದೆ, ನಿಮ್ಮ ಲೇಖನಿ ನನ್ನ ಬಳಿ ಇದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಯುವರ್ ಪೆನ್ ಅಂತ ಹೇಳಬೇಕು. ಕೆಲವೊಬ್ಬರು ಈ ರೀತಿ ಬಳಸುತ್ತಾರೆ, ಆದರೆ ಇದು ತಪ್ಪು. ಹ್ಯಾವಿಂಗ್ ಅಂತ ಬಳಸಬಾರದು. ಐ ನೋ ರಮೇಶ್ ಅಂತ ಹೇಳಬೇಕು. ನನಗೆ ರಮೇಶ್ ಅವರ ಪರಿಚಯವಿದೆ, ನಮಗೆ ರಮೇಶ್ ಗೊತ್ತು ಅಂತ ಹೇಳಲಿಕ್ಕೆ. ಐ ಆಮ್ ನೋಯಿಂಗ್ ರಮೇಶ್ ಅಂತ ಹೇಳಬಾರ್ದು. ನೋಯಿಂಗ್ ಅಂತ ಬಳಸಬಾರದು, ತಪ್ಪು. ಆಯ್ತಾ? ಮೈ ಫಾದರ್ ಬಿಲೀವ್ಸ್ ಇನ್ ಗಾಡ್ ಅಂದರೆ ನನ್ನ ತಂದೆ ದೇವರಲ್ಲಿ ನಂಬುತ್ತಾರೆ ಅಂತ. ಈ ರೀತಿಯೇ ಹೇಳಬೇಕೇ ಹೊರತು ಮೈ ಫಾದರ್ ಈಸ್ ಬಿಲೀವಿಂಗ್ ಇನ್ ಗಾಡ್ ಅಂತ ಹೇಳಬಾರ್ದು. ಮೈ ಸನ್ ಲೈಕ್ಸ್ ದಿಸ್ ಮೂವಿ, ನನ್ನ ಮಗನಿಗೆ ಈ ಚಲನಚಿತ್ರ ಇಷ್ಟ. ಈ ರೀತಿ ಹೇಳಬೇಕು. ಮೈ ಸನ್ ಈಸ್ ಲೈಕಿಂಗ್ ದಿಸ್ ಮೂವಿ ಅಂತ ಹೇಳಬಾರದು. ಸರಿನಾ? ನೆಕ್ಸ್ಟ್, ಪಾಸಿಟಿವ್ ವಾಕ್ಯ, ನೆಗೆಟಿವ್ ವಾಕ್ಯ. ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆ, ಈ 4 ಸ್ಟ್ರಕ್ಚರ್ಗಳು ಇದ್ದಾವೆ ಅಥವಾ 4 ರೀತಿಯ ವಾಕ್ಯಗಳು ಇದ್ದಾವೆ ಅನ್ನೋದು ನಿಮಗೆ ಗೊತ್ತಿದೆ. ಸರಿ ಅಲ್ವಾ? ಉದಾಹರಣೆಗೆ, ಹಿ ಈಸ್ ಕ್ಲೀನಿಂಗ್, ಅವನು ಸ್ವಚ್ಛಗೊಳಿಸುತ್ತಾ ಇದ್ದಾನೆ. ಹಿ ಈಸ್ ನಾಟ್ ಕ್ಲೀನಿಂಗ್, ಈಸ್ ಹಿ ಕ್ಲೀನಿಂಗ್, ಈಸ್ ಹಿ ನಾಟ್ ಕ್ಲೀನಿಂಗ್, ಈ ರೀತಿ ಅಲ್ವಾ? ಈಗ ಇದು ಪ್ರಶ್ನೆ, ಇದು ನಕಾರಾತ್ಮಕ ಪ್ರಶ್ನೆ. ಪ್ರಶ್ನೆಯ ಸ್ಟ್ರಕ್ಚರ್ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಜೊತೆ ಮಾತ್ರ ನಾವು ಈ ಪದಗಳನ್ನು ಬಳಸುತ್ತೇವೆ. ಅಂದರೆ ವೈ, ವೇರ್, ವೆನ್, ಹೌ, ವಾಟ್,
ವಿಚ್ ಇಂಥದನ್ನೆಲ್ಲ ನಾವು ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಜೊತೆ ಮಾತ್ರ ಬಳಸುತ್ತೇವೆ. ಯಾವ ರೀತಿ? ಈ ರೀತಿ, ವೈ ಈಸ್ ಹಿ ಕ್ಲೀನಿಂಗ್, ಅವನು ಏಕೆ ಸ್ವಚ್ಛಗೊಳಿಸುತ್ತಿದ್ದಾನೆ. ವೇರ್ ಈಸ್ ಹಿ ಕ್ಲೀನಿಂಗ್, ವೆನ್ ಈಸ್ ಹಿ ಕ್ಲೀನಿಂಗ್, ಹೌ ಈಸ್ ಹಿ ಕ್ಲೀನಿಂಗ್. ಈ ರೀತಿ ಈಸ್ ಹಿ ಕ್ಲೀನಿಂಗ್, ಈಸ್ ಹಿ ಕ್ಲೀನಿಂಗ್ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ? ಇದರ ಜೊತೆ ವೈ, ವೇರ್, ವೆನ್, ಹೌ ನನ್ನ ಬಳಸ್ತೇವೆ. ವೈ ಈಸ್ ಹಿ ನಾಟ್ ಕ್ಲೀನಿಂಗ್, ವೇರ್ ಈಸ್ ಹಿ ನಾಟ್ ಕ್ಲೀನಿಂಗ್, ವೆನ್ ಈಸ್ ಹಿ ನಾಟ್ ಕ್ಲೀನಿಂಗ್. ಈಸ್ ಹಿ ನಾಟ್ ಕ್ಲೀನಿಂಗ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್, ನಕಾರಾತ್ಮಕ ಪ್ರಶ್ನೆ. ಇದರ ಮೊದಲು ವೈ, ವೇರ್, ವೆನ್ ಅನ್ನು ಬಳಸುತ್ತೇವೆ. ಇದು ನಿಮಗೆ ಗೊತ್ತಿದೆ ಅಲ್ವಾ? ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ನಾನು ಅಂದರೆ, ಈ ರೀತಿ ಬಳಸುವ ಬದಲು ಕೆಲವೊಬ್ಬರು ಈ ರೀತಿ ಬಳಸುತ್ತಾರೆ. ವೈ ಈಸ್ ಹಿ ಕ್ಲೀನಿಂಗ್ ಅಂತ ಹೇಳುವ ಬದಲು ವೈ ಹಿ ಈಸ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ನಾನು ಕೇಳಿದ್ದೇನೆ ಇದನ್ನು. ಇದು ತಪ್ಪು. ಹಿ ಈಸ್ ಕ್ಲೀನಿಂಗ್ ಅನ್ನುವಂಥದ್ದು ಸಕಾರಾತ್ಮಕ ವಾಕ್ಯ. ಇದರ ಜೊತೆ ವೈ ಬಳಸಬಾರದು. ಆಯ್ತಾ? ಈಸ್ ಹಿ ಕ್ಲೀನಿಂಗ್ ಪ್ರಶ್ನೆ, ಪ್ರಶ್ನೆಯ ಜೊತೆ ಇದನ್ನು ಬಳಸಬೇಕು. ಆಯ್ತಾ? ವೇರ್ ಈಸ್ ಹಿ ಕ್ಲೀನಿಂಗ್ ಅಂತ ಹೇಳುವ ಬದಲು ವೇರ್ ಹಿ ಈಸ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ಇದು ತಪ್ಪು. ಈ ರೀತಿಯೇ ಹೇಳಬೇಕು. ವೈ ಈಸ್ ಹಿ ನಾಟ್ ಕ್ಲೀನಿಂಗ್ ಅಂತ ಹೇಳುವ ಬದಲು ವೈ ಹಿ ಈಸ್ ನಾಟ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ಇದು ತಪ್ಪು. ಹಿ ಈಸ್ ನಾಟ್ ಕ್ಲೀನಿಂಗ್ ಅನ್ನುವಂಥದ್ದು ನಕಾರಾತ್ಮಕ ವಾಕ್ಯ. ಇದರ ಜೊತೆ ವೈ ಬಳಸಬಾರ್ದು. ಈಸ್ ಹಿ ನಾಟ್ ಕ್ಲೀನಿಂಗ್ ಇದು ನಕಾರಾತ್ಮಕ ಪ್ರಶ್ನೆ. ಇದರ ಜೊತೆ ವೈ ಬಳಸಬೇಕು. ಸರಿನಾ? ವೇರ್ ಈಸ್ ಹಿ ನಾಟ್ ಕ್ಲೀನಿಂಗ್ ಸರಿ, ವೇರ್ ಹಿ ಈಸ್ ನಾಟ್ ಕ್ಲೀನಿಂಗ್ ತಪ್ಪು. ಅರ್ಥ ಆಯ್ತಾ? ಸೊ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.